ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ಅಷ್ಟಮಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಬುಧವಾರವಾಗಿದೆ, ಸ್ವಾತಿ ನಕ್ಷತ್ರವೂ ಸೇರಿದೆ. ಇದು ತುಂಬ ಪ್ರಶಸ್ತವಾದದ್ದು. ನರಸಿಂಹನ ಆರಾಧನೆಗೆ, ನರಸಿಂಹ ಸನ್ನಿಧಾನಕ್ಕೆ ಸ್ವಾತಿ ನಕ್ಷತ್ರದ ದಿವಸ ವಿಶೇಷ ಮೂಲ ದೇವರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ವಿಶೇಷ ಪೂಜಾದಿಗಳು ನೆರವೇರ್ತಕ್ಕಂಥದ್ದೆಲ್ಲ ಇದೆ. ಕಾರಣ, ಹೇಗೆ ಶ್ರವಣ ನಕ್ಷತ್ರ ಶ್ರೀನಿವಾಸನ ನಕ್ಷತ್ರವೋ ಹಾಗೆ ಸ್ವಾತಿ ನಕ್ಷತ್ರ ನರಸಿಂಹನ ನಕ್ಷತ್ರ. ಈ ಕಾರಣಕ್ಕೆ ನರಸಿಂಹ ಸನ್ನಿಧಾನಗಳಲ್ಲಿ ವಿಶೇಷ ಪೂಜಾದಿಗಳು ನೆರವೇರುತ್ತೆ. ಈ ದಿವಸ ನರಸಿಂಹ ಸ್ತುತಿಯನ್ನು ಹೇಳ್ಕೊಳ್ತಕ್ಕಂಥದ್ದು, ಕರಾವಲಂಬನ ಸ್ತೋತ್ರ ಇದೆಯಲ್ಲ ಅದನ್ನು ಹೇಳ್ಕೊಳ್ತಕ್ಕಂಥದ್ದು, ಉಗ್ರಂ ವೀರಂ ಆ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು, ಹೀಗೆ ಹಲವು ಬಗೆಗಳಲ್ಲಿದೆ. ತುಂಬ ಸರಳವಾದದ್ದು. ಓಂ ನಮೋ ನಾರಸಿಂಹಾಯ ಅಂತ ಹೇಳಬಹುದು. ನರಸಿಂಹನ ಅಷ್ಟೋತ್ತರವನ್ನೇ ಹೇಳಿಕೊಳ್ಬಹುದು. ಹೀಗೆ ಅನೇಕ ಬಗೆಗಳಲ್ಲಿ ಪೂಜೆ ಮಾಡಿಸಬಹುದು. ನರಸಿಂಹನ ಪ್ರಹ್ಲಾದ ಭಕ್ತಿ ಬೇಕು, ನರಸಿಂಹನ ಕೃಪೆಗೆ ಬಹಳ ಮುಖ್ಯವಾಗಿ. ನಾವು ಸುಮ್ಮನೆ ಪ್ರತಿ ದಿವಸ ನಾನು ಹೇಳೋದೇ ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋದು, ಮತ್ತೊಂದು ಪೂಜೆ, ಆ ಗಡಿಬಿಡಿಲಿ ಚೀಟಿ ಬರೆಸ್ದೆ, ತೊಗೊಂಡೆ, ಅಭಿಷೇಕ ಮಾಡಿಸ್ದೆ, ಪ್ರಸಾದ ತೊಗೊಂಡು ಬಂದುಬಿಟ್ಟೆ, ಹೀಗಾಗುತ್ತೆ. ಆದರೆ ಗಾಢವಾದ ಪ್ರೀತಿ, ಗಾಢವಾದ ಭಕ್ತಿ ಇವುಗಳು ನರಸಿಂಹನಿಗೆ ಬಹಳ ಇಷ್ಟವಾಗುತ್ತೆ. ಯಾವ ಸಂದರ್ಭದಲ್ಲಿದ್ದರೂ ಪ್ರಹ್ಲಾದನ ಕಥೆನೇ ನಮಗೆ ಮಹಾ ಆದರ್ಶವಾಗಿದೆ. ಎಷ್ಟು ಕಷ್ಟಗಳು ಬಂದರೂ ಕೂಡ ನರಸಿಂಹನ ನಾರಾಯಣನ ಧ್ಯಾನ ಸ್ತುತಿಗಳಿಂದ ಅವನು ಹೊರಗೆ ಬರಲಿಲ್ಲ ನೋಡಿ. ಹಾವಿನಿಂದ ಕಚ್ಚಿಸ್ಲಿಕ್ಕೆ ಪ್ರಯತ್ನಪಟ್ಟರು, ಆನೆಗಳಿಂದ ತುಳಿಸ್ಲಿಕ್ಕೆ ಪ್ರಯತ್ನಪಟ್ಟರು, ಬೆಟ್ಟದಿಂದ ಬೀಳಿಸ್ಲಿಕ್ಕೆ ಪ್ರಯತ್ನಪಟ್ಟರು. ಹೋಳಾಕ ಅವಳು ಅಗ್ನಿ ಪರಿಚರ್ಯೆ ಮಾಡ್ತಾ ಇದ್ಲಲ್ವ, ಅಗ್ನಿಗೆ ಬಲಿಯಾಗಲಿ ಅಂತ ಹೇಳಿಬಿಟ್ಟು ಅಗ್ನಿಗೆ ಆಹುತಿ ಹಾಕಿದಾಗಲೂ ಕೂಡ ಅವನು ನರಸಿಂಹನ ನಾರಾಯಣನ ಸ್ಮರಣೆಯನ್ನು ಬಿಡಲೇ ಇಲ್ಲ. ಪುಣ್ಯಾತ್ಮ ನರಸಿಂಹ ಆಗಿರಲಿಲ್ಲ, ಆಗಿನ್ನು ನಾರಾಯಣನೇ ಆಗಿದ್ದ. ನಾರಾಯಣನ ಭಕ್ತಿ ಹಾಗಿತ್ತು. ಆ ತೀವ್ರತೆ ಬೇಕು ನಮಗೆ. ನಾವು ಕಷ್ಟ ಬಂದುಬಿಟ್ರೆ ಈ ದೇವ್ರ ಮನೆ ನೋಡಲ್ಲ, ದೇವ್ರ ಮುಖ ನೋಡಲ್ಲ, ದೇವಸ್ಥಾನಕ್ಕೆ ಮೊದಲೇ ಹೋಗೋದಿಲ್ಲ, ಅದಕ್ಕೆ ಬೇಡಪ್ಪ ಅಂತ. ಹಾಗೆ ನಾವು ಬಿಟ್ಬಿಡ್ತೀವಿ. ಸರಳವಾಗಿ ಬಿಟ್ಬಿಡೋದು ಬಹಳ ಸುಲಭ. ಭಗವಂತ ನಮ್ಮನ್ನು ಬಿಟ್ಟರೆ ಕಥೆಯನ್ನು ನಮ್ಮದು. ನಾವು ಮುನಿಸಿಕೊಂಡು ಬಿಟ್ಟ ಹಾಗೆ ದೇವರನ್ನಾದರೂ ನಮ್ಮನ್ನು ಕೈ ಬಿಟ್ಬಿಟ್ರೆ ಅದಾಗಲ್ಲ ಬಿಡಿ. ಹಾಗೆ ಯಾಕೆಂದರೆ ಪ್ರಪಂಚ ನಡೀತಾ ಇರೋದು ಹಾಗೆ. ನಮ್ಮ ಕ್ಯಾಲ್ಕುಲೇಷನ್ಸ್ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನಾನು ಇದನ್ನು ಮಾಡಿದೆ, ಅದಕ್ಕೆ ಈ ಫಲ ಬರಬೇಕಿತ್ತು ಅಂತ ನಾವು ಹೀಗೆ ಯೋಚನೆ ಮಾಡ್ತೀವಿ. ಆದರೆ ನರಸಿಂಹನ ಆಲೋಚನೆ ಬೇರೆ ಇರುತ್ತೆ. ಅದಕ್ಕೆ ಪ್ರಹ್ಲಾದ ಪ್ರಜ್ಞೆ ಅಂತ ಕರೀತಾರೆ. ಅದು ಬೇಕು. ಅವನ ಒಂದು ಭಕ್ತಿ, ಪ್ರಹ್ಲಾದ ಭಕ್ತಿ ಬೇಕಾಗುತ್ತೆ. ಆಗ ನಮಗೆ ನಮ್ಮೊಳಗೊಂದು ಅಂತರಂಗದಲ್ಲಿ ಗೂಢತೆ ಅಲ್ವಾ ಅದು ಕಂಬ, ಕತ್ತಲಲ್ಲಿ ಸ್ಫೋಟವಾಗಿ ಜ್ಞಾನದ ಬೆಳಕು ಬರತಕ್ಕಂಥದ್ದು. ಅದು ನರಸಿಂಹನ ಅವತಾರ. ಹೀಗಾಗಿ ನಮ್ಮ ತಲೆಯ ಅದು ಅಜ್ಞಾನದ ಕತ್ತಲು ಅದು ಹೋಳಾಗಬೇಕು. ಅದು ಹೋಳಾದರೆ ನಾವೇ ಇರಲ್ಲ, ಅದು ಬೇರೆ ವಿಚಾರ. ನಾನು ಹೇಳಿದ್ದು ಚಿಂತನೆಗಳು ಅಂತಕ್ಕಂಥದ್ದೆಲ್ಲ ಆ ವ್ಯಗ್ರ ತಾಮಸ ಚಿಂತನೆಗಳು ದೂರ ಆದರೆ ಸತ್ವ ಪ್ರಜ್ಞೆ, ಸಾತ್ವಿಕತೆ ಅನ್ನೋದು ಯಾವಾಗಲೂ ಅದು ನಂದ ದೀಪದ ಥರ, ದೇವರ ಮನೆಯಲ್ಲಿ ಬೆಳಗೋ ದೀಪದ ಥರ ಬುದ್ಧಿ, ಅಂಥದ್ದೊಂದು ಪ್ರಜ್ಞೆ ಬೆಳಗುತ್ತೆ. ಅದೇ ನರಸಿಂಹ ಪ್ರಜ್ಞೆ. ವಸ್ತುತಃ ಏನೋ ಕಂಬ ಹೊಡ್ಕೊಂಡು ನಮಗೂ ಹಾಗೆ ಆ ನರ ಮತ್ತು ಸಿಂಹ ರೂಪದಲ್ಲಿ ಬಂದು ಕಣ್ಣೆದ್ರಿ ಕಾಣುತ್ತೆ ಅಂತಲ್ಲ, ತಲೆಯಲ್ಲೇ ಅಂಥದ್ದೊಂದು ಆಲೋಚನೆ, ಅಂಥದ್ದೊಂದು ಶಕ್ತಿ ಇದೆಲ್ಲ ನಮಗೆ ಬರುತ್ತೆ. ಅದು ಬರಬೇಕಿದ್ರೆ ನರಸಿಂಹನ ಭಕ್ತಿ ಮಾಡಬೇಕು ಮೊದಲು, ಆಮೇಲೆ ನರಸಿಂಹ ಕೃಪೆ. ಮೊದಲು ನಾವು ಪ್ರಯತ್ನ ಮಾಡಬೇಕು. ಹೀಗಾಗಿ ಈ ದಿವಸ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ನರಸಿಂಹನ ಸ್ತುತಿಯನ್ನು ಶ್ರದ್ಧೆಯಿಂದ, ಪ್ರಹ್ಲಾದನಷ್ಟು ಭಕ್ತಿ ನನಗಿಲ್ಲ, ದಾಸರು ಹೇಳ್ತಾರಲ್ಲ, ಪೂಜಿಸಲರಿಯೇ ಪ್ರಹ್ಲಾದನಂತೆ ಅಂತ. ಆಗಲ್ಲ, ಕಷ್ಟ ನಮಗೆ. ಆಗೆಲ್ಲ ನಾವು ನಮ್ಮ ಬದುಕು ಹಾಳಾಗ್ತಾ ಇರುತ್ತೆ, ಅಥವಾ ನಾವು ಯಾವುದೋ ಒಂದು ಸಾಣೆ ಹಿಡಿಯೋ ಕಲ್ಲಿಗೆ
ಒಗ್ಗಿರ್ತೀವಿ, ಆದರೆ ನಾವು ಸರಿ ಹೋಗ್ತಾ ಇದ್ದೀವಿ, ಮೂರ್ತಿಗಳಾಗ್ತಾ ಇದ್ದೀವಿ ಅನ್ನೋ ಕಲ್ಪನೆ ಇರಲ್ಲ ನಮಗೆ. ದೇವರನ್ನು ಬೈಕೊಳ್ತಾ ಇರ್ತೀವಿ. ಈ ಬುದ್ಧಿ ನಮಗೆ ಕಷ್ಟ. ಆದರೆ ಅಂಥ ಮೊದಲು ಪ್ರಹ್ಲಾದನ ಪ್ರಾರ್ಥನೆ ಮಾಡಬೇಕು ಈ ದಿವಸ. ಅಪ್ಪ, ನಿನ್ನಂಥ ಭಕ್ತಿ ಎಲ್ಲಿದೆಯಪ್ಪ, ಅದು ನನಗೆ ಕರುಣಿಸು ಅಂತ. ಆ ರೀತಿಯಲ್ಲಿ ದಾಸರ ಪದ್ಯಗಳನ್ನು ಓದ್ಕೊಂಡ್ರೂ ಕೇಳಿಕೊಂಡ್ರೂ ಈ ದಿವಸ ನರಸಿಂಹನ ಕೃಪೆ ಆಗಿಬಿಡುತ್ತೆ. ತೀವ್ರತೆಯಿಂದ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ನರಸಿಂಹನ ನಕ್ಷತ್ರ, ಸ್ವಾತಿ ನಕ್ಷತ್ರದ ಬಗ್ಗೆ ಹಾಗೂ ನಾರಾಯಣ ನರಸಿಂಹನ ಮಹಿಮೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಎಂ ಶರತ್ ಕುಮಾರ್ ಪಾಟೀಲ್, ರಾಯಚೂರಿಂದ. ಇವರು ಹುಟ್ಟಿದ ದಿನಾಂಕ 11/11/1999, ಹುಟ್ಟಿದ ಸಮಯ 9:15 PM. ಇವರ ಪ್ರಶ್ನೆ ಸರ್ಕಾರಿ ಉದ್ಯೋಗ ಹಾಗೂ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಶರತ್ ಕುಮಾರ್ ಪಾಟೀಲ್ರ ಪ್ರಶ್ನೆ ವಿವಾಹದ ಬಗ್ಗೆ ಇದೆ, ಸರ್ಕಾರಿ ನೌಕರಿ ಬಗ್ಗೆ ಇದೆ. ಜಾತಕ ನೋಡೋಣ. ಮೊದಲು ನೌಕರಿ ಬಗ್ಗೆ ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಗುರು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ಕಾಲ ರವಿದಶೆಯಲ್ಲಿ ಈಗ ತಮಗೆ ರಾಹು ಭುಕ್ತಿ ನಡೀತಾ ಇದೆ. ಮುಂದಿನ 2027 ಏಪ್ರಿಲ್ ನಂತರ ಗುರುವಿನ ಕಾಲ ಪ್ರಾರಂಭವಾಗುತ್ತೆ. ನೋಡಿ, ಅಲ್ಲಿಂದ ನಿಮಗೆ ವಿವಾಹದ ಅಧಿಪತಿಯೂ ಗುರುವೇ, ಅವನು ಲಾಭದಲ್ಲಿದ್ದಾನೆ, ಕರ್ಮಾಧಿಪತಿಯೂ ಗುರುವೇ. ಹೀಗಾಗಿ ಇಂಥ ಗುರುವಿನ ಎರಡು ಫಲ, ವೃತ್ತಿ ಮತ್ತು ವಿವಾಹ, ಈ ಫಲಕ್ಕೆ ಅಧಿಪತಿ ಯಾರು ನಿಮ್ಮ ಜಾತಕದಲ್ಲಿ ಗುರುವಾಗಿದ್ದಾನೆ. ಅವನು ಎಲ್ಲಿದ್ದಾನೆ? ಲಾಭದಲ್ಲಿದ್ದಾನೆ. ತುಂಬ ಸಂತೋಷ ಇದೆ. ಅವನ ಟೈಮ್ ಬರಬೇಕಲ್ಲ, ಆವಾಗ ನಮಗೆ ಆ ಫಲ ಬರುತ್ತೆ. ಅದು ಯಾವಾಗ? ಮುಂದಿನ ಏಪ್ರಿಲ್ ನಂತರದಲ್ಲಿ ಆ ಗುರುವಿನ ಕಾಲ ಬರುತ್ತೆ. ಆಗ ನಿಮಗೆ ಕೆಲಸ, ಸರ್ಕಾರಿ ನೌಕರಿಗೆ ಸ್ವಲ್ಪ ಕಷ್ಟ ಇದೆ, ಆದರೆ ಕೆಲಸ ಸಿಗುತ್ತೆ. ಬೇರೆ ಕೆಲಸಗಳಲ್ಲಿ ನಿಮಗೊಂದು ಬಲ, ಹಣಕಾಸಿನ ಬಲ ಇದೆಲ್ಲ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ವಿವಾಹ ಫಲವೂ ಚೆನ್ನಾಗಿದೆ. ಆದರೆ ಕುಜ ಚಂದ್ರ ಶಾಂತಿ ಬೇಕು, ತಪ್ಪದೆ ಮಾಡಿಸಿ. ವಿವಾಹಕ್ಕೆ ಪ್ರತಿಬಂಧಕ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ತುಮಕೂರಿಂದ ಈರೇಗೌಡ. ಇವರು ಹುಟ್ಟಿದ ದಿನಾಂಕ 16/6/1991, ಹುಟ್ಟಿದ ಸಮಯ 6:20 PM. ಇವರ ಪ್ರಶ್ನೆ ಕೂಡ ಮದುವೆ ಬಗ್ಗೆ ತಿಳಿಸಿ ಅಂತ. ಈರೇಗೌಡರ ಪ್ರಶ್ನೆ ಕೂಡ ವಿವಾಹಕ್ಕೆ ಸಂಬಂಧಿಸಿದೆ. ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದರೆ ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಚಂದ್ರನ ಮನೆಯಲ್ಲಿ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ರವಿದಶೆಯಲ್ಲಿ ಈಗ ಕೇತುಭಕ್ತಿ. ನೋಡಿ, ಈ ಡಿಸೆಂಬರ್ ನಂತರದಲ್ಲಿ ಸಪ್ತಮಾಧಿಪತಿ, ವಿವಾಹದ ಅಧಿಪತಿಯ ಕಾಲ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಸಾಧ್ಯತೆಗಳು ಹೆಚ್ಚಾಗಿದೆ. ಹೀಗಾಗಿ ಆಗ ಪ್ರಯತ್ನ ಮಾಡಿ. ಅದರ ಫಲಸಿದ್ಧಿಗೆ ಅನುಕೂಲಕ್ಕಾಗಿ ನೀವು ಯಾವುದಾದ್ರೂ ವಿಷ್ಣು ಸನ್ನಿಧಾನದಲ್ಲಿ ಶ್ರೀನಿವಾಸ ಕಲ್ಯಾಣ ಅಥವಾ ತುಳಸಿ ಕಲ್ಯಾಣ ಈ ಥರದ್ದು ಮಾಡಿಸಿದ್ರೆ ಬಹಳ ಒಳ್ಳೆಯದು. ಶ್ರೀನಿವಾಸ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತುಂಬ ಅನುಕೂಲ ಆಗುತ್ತೆ. ಅಥವಾ ನಿಮಗೊಂದು ಹೇಳ್ತೀನಿ, ನಿಮ್ಮ ಜಾತಕ ಪರಿಶೀಲಿಸಿದಾಗ ಈ ಶುಕ್ರ ಕುಜಯುಕ್ತನಾಗಿದ್ದಾನೆ. ಈ ಕಾರಣದಿಂದಾಗಿ ನರಸಿಂಹ ಕ್ಷೇತ್ರ ಕದಿರಿ ಅಂತ ಇದೆ ಪುಟ್ಟಪರ್ತಿ ಸಮೀಪದಲ್ಲಿ. ಆ ಕದಿರಿ ಕ್ಷೇತ್ರದಲ್ಲಿ ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ಒಂದು ಸಲ ನೀವು ಅಲ್ಲಿಗೆ ಹೋಗಿ ಬನ್ನಿ, ನರಸಿಂಹನ ಕಲ್ಯಾಣ ಮಾಡಿಸಿ, ತುಂಬ ಒಳ್ಳೆಯ ಫಲ ಸಿಗುತ್ತೆ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ತಿಪಟೂರಿಂದ ರಾಣಿ ಐಶ್ವರ್ಯ. ಇವರು ಹುಟ್ಟಿದ ದಿನಾಂಕ 7/10/1994, ಹುಟ್ಟಿದ ಸಮಯ 12 PM. ಇವರ ಪ್ರಶ್ನೆ ಹೊಸ ಮನೆ ಕಟ್ಟೋಕೆ ಸಾಧ್ಯ ಇದೆಯಾ, ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ತಿಳಿಸಿ ಅಂತಿದ್ದಾರೆ. ರಾಣಿಯವರ ಪ್ರಶ್ನೆ ಅದು ಮನೆ ಸಂಬಂಧಿ ಅಲ್ವಾ? ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಧನು ಲಗ್ನವಾಗಿದೆ. ಚತುರ್ಥಾಧಿಪತಿ ಗುರು ನಿಮಗೆ ಲಾಭದಲ್ಲಿರ್ತಕ್ಕಂಥದ್ದು. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭಕ್ತಿ. 2028 ಫೆಬ್ರವರಿ ನಂತರ ಚತುರ್ಥಾಧಿಪತಿ ಕಾಲ ಶುರುವಾಗುತ್ತೆ. ಅಲ್ಲಿ ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀ ಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರಗೃಹಂ ನೂತನಮರ್ಥ ಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯೆ ಅಂತ ಒಂದು ಮಾತಿದೆ. ಹೀಗಾಗಿ ಅವನ ಕಾಲ ಬಂದಾಗ ಈ ಗೃಹ ನಿರ್ಮಾಣಕ್ಕೆ ಅವಕಾಶಗಳಾಗುತ್ತೆ. ಅದು 2028 ಫೆಬ್ರವರಿ ನಂತರ ನಿಮಗೆ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಆಮೇಲೆ ಮನೆ ಆಗುತ್ತೆ, ಯೋಚನೆ ಮಾಡಬೇಡಿ. ನಿಮ್ಮ ಹೆಸರಿನಲ್ಲಿ ಮನೆ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಲಕ್ಷ್ಮಿತಾ ಹಾಸನದಿಂದ. ಇವರು ಹುಟ್ಟಿದ ದಿನಾಂಕ 5/7/2010, ಹುಟ್ಟಿದ ಸಮಯ 9:45ರಿಂದ 9:47 PM. ಇವರ ಪ್ರಶ್ನೆ ಶಿಕ್ಷಣ, ಭವಿಷ್ಯ, ಯಾವ ಕ್ಷೇತ್ರ ಸೂಕ್ತ ಅಂತ ಕೇಳಿದ್ದಾರೆ. ಜೊತೆಗೆ ಇವರನ್ನ ತಾಯಿ ಒಬ್ಬರೇ ಪಾಲನೆ ಮಾಡ್ತಿದ್ದಾರೆ. ಮಗಳು ತಾಯಿಯ ಜವಾಬ್ದಾರಿ ವಹಿಸಿಕೊಳ್ತಾರಾ, ಮಗಳಿಂದ ತಾಯಿಗೆ ಏನಾದರೂ ತೊಂದರೆಗಳು ಇದೆಯಾ ತಿಳಿಸಿ ಅಂತ ಕೇಳ್ತಿದ್ದಾರೆ. ಲಕ್ಷ್ಮಿತಾ ಅಂತ ಅವರು
ಪ್ರಶ್ನೆ ಕಳಿಸಿರೋದು ತಾಯಿ ಅಲ್ವಾ, ಮಗಳ ಬಗ್ಗೆ ಕೇಳಿದ್ದಾರೆ ಪಾಪ. ನೋಡೋಣ ಪಾಪ, ನಿಮ್ಮ ಆತಂಕ ನನಗೆ ಅರ್ಥ ಆಯಿತು. ಮಗಳನ್ನ ತುಂಬ ಕಷ್ಟಪಟ್ಟು ತಾಯಂದಿರು ತಂದೆಯರು ಹೇಗೆ ಅಂದರೆ, ಈ ಗಂಧ ಕೊರಡು ತೇಯ್ದು 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 ಕೊನೆಗೆ ಅದು ಸುಗಂಧವನ್ನೇ ಬೀಸುತ್ತೆ. ಕೊನೆಗೆ ಆ ಕೊರಡು ಎಷ್ಟು ದಪ್ಪದ್ದಿದ್ರೂ ತೇಯ್ತಾ ಜೀವನ ಸವದ ಹಾಗೆ ಕೊರಡು ಸವದು ಹೇಗೆ ಇಲ್ಲವಾಗುತ್ತೋ ಹಾಗೆ ಪಾಪ ಪೋಷಕರ ಕಥೆ. ಎಲ್ಲ ಜೀವನದ ಕಷ್ಟವನ್ನೆಲ್ಲ ಪಟ್ಟು ಮಕ್ಕಳಿಗೆ ಒಳ್ಳೆಯದಾಗಲಿ, ಮಕ್ಕಳು ಚೆನ್ನಾಗಿ ಬೆಳೀಲಿ, ಅವರು ಚೆನ್ನಾಗಿ ಓದಲಿ ಅಂತ ಸಂಪಾದಿಸೋದು ಎಲ್ಲ ಮಕ್ಕಳಿಗಾಗಿ, ಅವರ ವಿದ್ಯೆ, ಅವರ ಸ್ಕೂಲ್ ಫೀಸು, ಮತ್ತೊಂದು ಇವುಗಳಿಗಾಗಿ ಅವರ ಆಸೆ ಈಡೇರಿಸೋದು ಪಾಪ ಮಾಡ್ತಾರೆ. ಕೊನೆಗೆ ಮಕ್ಕಳು ಇವರನ್ನು ಕ್ಯಾರೇ ಅನ್ನೋದೇ ಕೈ ಬಿಟ್ಟೆಲ್ಲ ವಿದೇಶದಲ್ಲಿ ಇನ್ಯಾರ್ದು ಮೆರೀತಾ ಇರ್ತಾರೆ. ಹೀಗಾಗುತ್ತೆ ಹೆಚ್ಚಿನ ಪಾಲು. ನನಗೆ ಗಮನಿಸಿದ್ವಿ, ಮನೆಗೆ ಬಂದವರು ಪಾಪ ಇಂಥದ್ದನ್ನು ಎಷ್ಟೋ ತಾಯಂದ್ರೆಲ್ಲ ಹತ್ಕೊಳ್ತಾರೆ ಪಾಪ. ಹೀಗಾಗುತ್ತೆ. ಈಗ ಪಾಪ ಈ ಪ್ರಶ್ನೆ ಅದೇ ರೀತಿಯಲ್ಲಿದೆ ನೋಡಿ. ಈ ಮಗುವಿನ ಜಾತಕ ಗಮನಿಸ್ಕೊಂಡ್ರೆ ದ್ವಿತೀಯದಲ್ಲಿ ಗುರು ಇದೆ. ಕುಟುಂಬ ಸ್ಥಾನದಲ್ಲಿ ಗುರುವಿದ್ದಾಗ ವಿದ್ಯಾಸ್ಥಾನವೂ ಹೌದದು. ಅಲ್ಲಿ ಗುರುವಿದ್ದರೆ ಸಾಮಾನ್ಯವಾಗಿ ಕುಟುಂಬದಲ್ಲಿ ರಕ್ಷಣೆ ಸಿಗುತ್ತೆ. ಅವರಿಗೆ ಆ ಒಂದು ಧರ್ಮ ಪ್ರಜ್ಞೆ, ಕುಟುಂಬವನ್ನು ಪೋಷಿಸಬೇಕು ಅಂತಕ್ಕಂಥದ್ದು ಅವರಿಗೆ ಇರುತ್ತದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ಚಂದ್ರನು ಚೆನ್ನಾಗಿದ್ದಾನೆ. ಹೀಗಾಗಿ ಚಂದ್ರ ಚೆನ್ನಾಗಿದ್ದಾಗ ಸಾಮಾನ್ಯವಾಗಿ ತಾಯಿ ಮಕ್ಕಳಲ್ಲಿ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ ಅಂತ. ಚತುರ್ಥಾಧಿಪತಿ ಶುಕ್ರ ಈ ಜಾತಕದಲ್ಲಿ ಸ್ವಲ್ಪ ಶತ್ರುಕ್ಷೇತ್ರ ಇದ್ದಾನೆ. ಇಲ್ಲಿ ತೊಂದರೆ ಇಲ್ಲ, ಚಂದ್ರನಿಗೆ ಬಲ ಇದೆ. ಮತ್ತು ಗುರು ಚೆನ್ನಾಗಿರೋದ್ರಿಂದ ಅನುಕೂಲ ಆಗುತ್ತೆ. ಮತ್ತು ಬುದ್ಧಿ ಸ್ಥಾನದಲ್ಲಿ ರವಿ ಬುಧರ ಯುತಿ ತುಂಬ ಚೆನ್ನಾಗಿದೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿ ಓದಿಸಿ. ಈಗ ಶುಕ್ರನ ಕಾಲ ನಡೀತಾ ಇದೆ, ಆಮೇಲೆ ರವಿ ಪ್ರಾರಂಭವಾಗುತ್ತೆ, ರವಿ ದಶೆ ಶುರುವಾಗುತ್ತೆ. 2036ವರೆಗೆ ಸ್ವಲ್ಪ ಕಷ್ಟದಲ್ಲಿ ಬದುಕು ಹೋಗುತ್ತೆ. ಓದ್ತಾರಾ ಇಲ್ವಾ ಈ ಥರ ಗೊಂದಲ ಇರುತ್ತೆ. 36ನೇ ಇಸ್ವಿ ನಂತರ ಅಂದರೆ ಇನ್ನೊಂದು 10 ವರ್ಷಕ್ಕೆ ಕೈಗೆ ಬರ್ತಾರೆ ಅವರು. ಅಲ್ಲಿಂದ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಾ ಹೋಗುತ್ತೆ. ಆತಂಕ ಮಾಡ್ಕೋಬೇಡಿ, ಅವರು ನಿಮ್ಮನ್ನು ನೋಡ್ಕೊಳ್ತಾರೆ. ಒಳ್ಳೆಯದಾಗಲಿ ತಮಗೆ. ಗಿರೀಶ್ ಮೈಸೂರಿಂದ, ಇವರು ಹುಟ್ಟಿದ ದಿನಾಂಕ 24/3/1959, ಹುಟ್ಟಿದ ಸಮಯ 8 AM. ಇವರ ಪ್ರಶ್ನೆ ಪ್ರಸ್ತುತ ದಶಾಭುಕ್ತಿ ಹಾಗೂ ಭವಿಷ್ಯದ ಬಗ್ಗೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಗಿರೀಶ್ ಅವರ ಪ್ರಶ್ನೆ ಪ್ರಸ್ತುತ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಅಂತ ಕೇಳಿದೆ. ನೋಡ್ರಿ ಟೈಮ್ ಹೇಗಿದೆ ಅಂತ ಅರ್ಥ ನೋಡಿ. ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನಾಧಿಪತಿ ಧನಸ್ಥಾನದಲ್ಲಿ, ಧನಾಧಿಪತಿ ಲಗ್ನಸ್ಥಾನದಲ್ಲಿ ಇರತಕ್ಕಂಥ ಒಂದು ಪರಿವರ್ತನೆ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಲಕ್ಷಣ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ದಶೆ ಶನಿ ದಶೆಯಲ್ಲಿ ಈಗ ತಮಗೆ ಚಂದ್ರಭುಕ್ತಿ ನಡೀತಾ ಇದೆ. ಶನಿ, ಚಂದ್ರ, ಕುಜ, ರಾಹು ಹೀಗೆ ಬ್ಯಾಕ್ ಟು ಬ್ಯಾಕ್ ನಿಮಗೆ ವಿರೋಧಿಗಳ ಭುಕ್ತಿ ಕಾಲ ಪ್ರಾರಂಭ ಆಗುತ್ತೆ 31 ಜೂನ್ವರೆಗೆ. ಅಲ್ಲಿವರೆಗೂ ಹೇಗಿದೆಯಪ್ಪ ಅಂತಂದರೆ ಈ ಶನಿ, ಚಂದ್ರ ಇತ್ಯಾದಿಗಳೆಲ್ಲ ಸ್ವಲ್ಪ ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿರೋದ್ರಿಂದ ಶನಿಗಿಂತಲೂ ಚಂದ್ರ ಬಲಿಷ್ಠನು ಅನ್ನೋದನ್ನು ನೈಸರ್ಗಿಕವಾಗಿ ವಸ್ತುತಃ ಏನು ಗೊತ್ತಾ, ಜಾತಕ ನೋಡುವಾಗ ಸಾಕಷ್ಟು ಪರಿಶೀಲಿಸ್ಕೊಳ್ಳೋದಿರುತ್ತೆ. ಇದನ್ನು ಹ್ರಸ್ವ ಮಾಡಿ ಹೇಳೋದಾಗತ್ತೆ. ಇಲ್ಲಿ ಸಂಪೂರ್ಣವಾಗಿ ಅಷ್ಟು ಸಮಯ ಎಲ್ಲಿರುತ್ತೆ ಹೇಳಿ ನನಗೆ ಅಲ್ವಾ. ಹೀಗಾಗಿ ಗಮನಿಸ್ಕೊಂಡು ಹಾಗೆ ಬಲ ಇದೆಯಾ ಒಂದಷ್ಟರ ಮಟ್ಟಿಗಿನ ಅನ್ನೋದು ನೋಡಿಕೊಂಡ್ರೆ ಚಂದ್ರನಿಗೆ ಪಕ್ಷದ ಬಲ ಇರೋದರಿಂದ ನಿಮಗೆ ಚೆನ್ನಾಗಿರುತ್ತದೆ. ಮತ್ತು ಅವನು ಪಂಚಮ ಸ್ಥಾನದಲ್ಲಿದ್ದಾನೆ, ಒಳ್ಳೆಯ ಸ್ಥಾನ. ಹೀಗಾಗಿ ಆತಂಕ ಪಡಬೇಡಿ. ಈಗ ಕಾಲ ನಾವು ಮುಂದೆ ಹೇಗಿದೆ, ತುಂಬ ಮುಂದೆ ಅಂತ ಹೋಗಬಾರ್ದು. ತತ್ಕಾಲ ಹೇಗಿದೆ, ಈ ಕ್ಷಣ ಹೇಗಿದೆ ಅದನ್ನು ನೋಡ್ಕೊಳ್ಬೇಕು. ಇಂದಿಗಿಂದಿನ ಬದುಕು ಮಂಕುತಿಮ್ಮ ಅಂತ. ಹೀಗಾಗಿ ಚಂದ್ರನಿಗೆ ಬಲ ಇರೋದ್ರಿಂದ ನಿಮ್ಮ ಬದುಕು ಬಲವಾಗಿರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಈಶ್ವರನ ಆರಾಧನೆ ಮಾಡಿ. ಈಶ್ವರನಿಗೆ ಇರತಕ್ಕಂಥ ಒಂದು ಯಾವುದು ಶಿವಾಪರಾಧ ಕ್ಷಮಾ ಸ್ತೋತ್ರ, ಅದನ್ನು ಹೇಳ್ಕೊಳ್ಳಿ ಪ್ರತಿ ದಿವಸ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ, ಮಿಥುನ ರಾಶಿಯಲ್ಲಿ ಬುಧ, ಕರ್ಕಟಕ ರಾಶಿಯಲ್ಲಿ ಗುರು ಮತ್ತು ರವಿಯರನ್ನು ಕಾಣ್ತಾ ಇದ್ವಿ, ಶುಕ್ರಕೇತುಗಳು ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು, ಚಂದ್ರಮಾಂದಿಯರು ಒಟ್ಟಾಗಿದ್ದಾರೆ ತುಲಾ ರಾಶಿಯಲ್ಲಿ, ರಾಹು ಶನೈಶ್ಚರನ ಕುಂಭಮೀನಗಳಲ್ಲಿ ಕಾಣ್ತಾ ಇದ್ವಿ. ಹೇಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಮತ್ತು ಈ ದಿವಸ ನಿಮಗೆ ಪ್ರಯಾಣದಲ್ಲಿ ಸ್ವಲ್ಪ ಅಸಮಾಧಾನ ಕಾಣಬಹುದು, ಹುಷಾರಾಗಿ ಪ್ರಯಾಣಿಸಿ. ಮತ್ತು ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಔಷಧ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಮತ್ತು ಸಹೋದರರಿಂದ ತುಂಬ ಸಹಾಯ ಅಥವಾ ಅವರಿಂದ ನಿಮಗೆ ಒಂದು ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ.
ಪ್ರಾರ್ಥನೆಗೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ, ಗಂಟಲ ಬಾಧೆ, ಉದರ ಬಾಧೆ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಈ ದಿವಸ ಸ್ವಲ್ಪ ಸಾಲ ಮತ್ತು ವೈಷಮ್ಯಗಳು, ಏನೋ ಜಗಳ ಕಲಹ ಈ ರೀತಿಯ ವಾತಾವರಣ ಸೂಚಿಸ್ತಾ ಇದೆ. ಈಗ ಸ್ವಲ್ಪ ಎಚ್ಚರಿಕೆ ಇರಲಿ. ಉಳಿದ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಪತ್ರಿಕಾ ರಂಗದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲಸ ಮಾಡೋರಿಗೆ, ಮೀಡಿಯಾ ಕನೆಕ್ಟೆಡ್ ಆಗಿರತಕ್ಕಂಥ ಯಾವ ಕ್ಷೇತ್ರಗಳಿದ್ದಾವೆ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಪ್ರಾರ್ಥನೆ, ನರಸಿಂಹ ಪ್ರಾರ್ಥನೆ ಯಾವುದು ಮಾಡಿ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ನಿಮಗೆ ಕುಟುಂಬದಲ್ಲಿ ಅನುಕೂಲಗಳು ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗುವ ಲಕ್ಷಣ ಇದೆ ಮತ್ತು ಗೊಂದಲ ಮಾಡ್ಕೋತೀರಾ. ನಿರ್ಣಯಗಳಲ್ಲಿ ಸ್ವಲ್ಪ ತುಂಬ ಡೈಲಮ ಆಗುವ ಸಾಧ್ಯತೆ ಇದೆ. 2-3 ಸಲ ಯೋಚಿಸಿ ಹಿರಿಯರ ಸಲಹೆ ತಗೊಳ್ಳಿ ಈ ದಿವಸ. ಉಳಿದ ಹಾಗೆ ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಇದೆಲ್ಲ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲೂ ಬಲ ಇದೆ. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಲಾಭವನ್ನು ಕಾಣ್ತೀರಾ, ಸಹಕಾರಗಳು ಸಿಗ್ತಕ್ಕಂಥದ್ದು, ಸಪೋರ್ಟ್ ಸಿಗುತ್ತೆ, ಅದು ತುಂಬ ಮುಖ್ಯ. ಮತ್ತು ಈ ದಿವಸ ನಿಮಗೆ ಕೃಷಿಕರಿಗೆ ಸ್ವಲ್ಪ ಹುಷಾರಾಗಿರಿ. ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಹುಷಾರು. ಪೇಟೆಗಳಿಗೆ ಹೋದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಲ್ಲಿ ಇನ್ನೇನು ಗೊತ್ತಿಲ್ಲ ಇರ್ತಕ್ಕಂಥ ವ್ಯಕ್ತಿಗಳಿಂದ, ಅಪರಿಚಿತರಿಂದ ತಕರಾರುಗಳು, ಸಮಸ್ಯೆಗಳು ಶುರುವಾಗೋ ಸಾಧ್ಯತೆ ಇದೆ ಈ ದಿವಸ. ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರೆಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಕಾಣಬಹುದು ಸ್ವಲ್ಪ ಮಟ್ಟಿಗೆ. ಈ ದಿವಸ ನಿಮಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ, ಹುಷಾರು. ಭಯ, ಆತಂಕವನ್ನು ಸೂಚಿಸ್ತಾ ಇದೆ ಈ ದಿವಸ. ಭಯ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಈ ದಿವಸ. ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ, ಮನಸ್ತಾಪ, ಕಿರಿಕಿರಿ ಈ ಲಕ್ಷಣ ಇನ್ನೂ ಸ್ವಲ್ಪ ದಿವಸ ಇರುತ್ತೆ. ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಹೀಗಾಗಿ ನರಸಿಂಹನ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರೆಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗೇ ಇದೆ, ಅನುಕೂಲದ ವಾತಾವರಣ ಇದೆ. ಇನ್ನು ಈ ದಿವಸ ಕುಟುಂಬದಲ್ಲಿ ಸ್ವಲ್ಪ ಸ್ತ್ರೀಯರ ನಡುವೆ ಘರ್ಷಣೆಗಳು, ಮನಸ್ತಾಪಗಳ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಶಾಲೆಗಳಲ್ಲಿ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ಆ ವಾತಾವರಣ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಈ ದಿವಸ ಸಂಗಾತಿಯಿಂದ ಸಹಕಾರ, ಅನುಕೂಲಗಳು, ಪ್ರೀತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸದಲ್ಲಿ ಈ ದಿವಸ ಸ್ವಲ್ಪ ಕಿರಿಕಿರಿಯ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಇನ್ನು ಈ ದಿವಸ ನಿಮಗೆ ಬೇರೆ ಬೇರೆ ಉದ್ಯೋಗಗಳು, ಬೇರೆ ಕೆಲಸ ಇವುಗಳ ಒಂದು ಆಫರ್ ಬರೋ ಸಾಧ್ಯತೆ ಕೂಡ ಇದೆ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಇನ್ನು ಸಂಗಾತಿಯಲ್ಲಿ ಪ್ರೀತಿ, ತೊಂದರೆ ಇಲ್ಲ, ಆ ಮಟ್ಟಿಗಿನ ಅನುಕೂಲ, ಸಪೋರ್ಟು ಇತ್ಯಾದಿ ಚೆನ್ನಾಗಿದೆ. ಈ ದಿವಸ ನಿಮಗೆ ದೈವಾನುಕೂಲ ಚೆನ್ನಾಗಿದೆ. ಹೀಗಾಗಿ ದೇವತಾ ಪೂಜೆ ಪುನಸ್ಕಾರ ಅಥವಾ ಇಂಥ ಯಾವುದೋ ಒಂದು ಉತ್ತಮ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು, ಮನಸ್ಸಿಗೆ ಒಂದು ಸಮಾಧಾನ ಆಯ್ತಪ್ಪ, ಆ ರೀತಿಯ ಒಂದು ವಾತಾವರಣಕ್ಕೆ ನೀವು ಅಂಥದ್ದೊಂದು ಫಲ ಇದೆ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ. ಜೊತೆಗೆ ಈ ದಿವಸ ಹೆಚ್ಚು ವ್ಯಯ, ಓಡಾಟ ಮತ್ತು ಈ ದಿವಸ ಸ್ವಲ್ಪ ನಷ್ಟ ಫಲ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ಹೊರೆ, ಕೆಲಸ, ಮನೆ ಒಳಗೂ ಹೊರಗೂ ಈ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಪರದಾಟ, ಓಡಾಟ ಆಗಿಬಿಡುತ್ತೆ ಈ ದಿವಸ. ಸಂಗಾತಿಯಲ್ಲಿ ಅನುರಾಗ ಚೆನ್ನಾಗಿದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ಈ ದಿವಸ ನೀವು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಬುದ್ಧಿವಂತರ ಸಹಾಯ ಸಹಕಾರ, ಅವರ ಸಪೋರ್ಟ್ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಸಂಗಾತಿಯಲ್ಲೂ ಆತ್ಮೀಯತೆ, ಪ್ರೀತಿ ತುಂಬ ಚೆನ್ನಾಗಿದೆ. ಲಾಭವನ್ನು ಕಾಣ್ತೀರಾ. ತೆಂಗು, ಹಾಲು, ಹೈನು, ಕೃಷಿ ಸಂಬಂಧಿ ದಿನಸಿ ವ್ಯಾಪಾರಿಗಳಿಗೆಲ್ಲ ತುಂಬ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಚೆನ್ನಾಗಿದೆ. ವಿದೇಶ ಸಂಪರ್ಕದಿಂದಲೂ ಹೆಚ್ಚಿನ ಅನುಕೂಲಗಳು ಉಂಟಾಗುವ ಸಾಧ್ಯತೆ ಇದೆ, ಚೆನ್ನಾಗಿದೆ. ಇಷ್ಟ ದೇವತಾ ಆರಾಧನೆ ಮಾಡಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ, ಕಾರ್ಯಗಳಲ್ಲಿ ನಿಮಗೆ ಒಂದು ಹಿಡಿತ ತಪ್ಪು ಹೋಗುವ ಸಾಧ್ಯತೆ ಅದು ಸೂಚಿಸ್ತಾ ಇದೆ. ಮತ್ತು ಮಾಡಿದ ಕೆಲಸವನ್ನು ಇನ್ನೊಬ್ಬರು ಕಿರಿಕಿರಿ ಮಾಡೋದು, ಇದು ಸರಿ ಇಲ್ಲ ಅಂತ ನೋಟಿಸ್ ಮಾಡಿ ನಿಮಗೆ ಕಿರಿಕಿರಿ, ಆ ಥರದ ಒಂದು ಲಕ್ಷಣ ಇದೆ, ಹುಷಾರು. ಎಚ್ಚರಿಕೆಯಿಂದ ಕೆಲಸ ಮಾಡಿ. ಸಂಗಾತಿಯಲ್ಲಿ ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅದರಲ್ಲೂ ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಸ್ವಲ್ಪ ಹುಷಾರಾಗಿರಿ, ಜಾಗ್ರತೆ ಬೇಕು. ಪ್ರಾರ್ಥನೆಗೆ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ
ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರ ತಪ್ಪದೇ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಕೆಲಸದಲ್ಲಿ ಅನುಕೂಲ ಲಕ್ಷಣ ಇದೆ. ಈ ದಿವಸ ನಿಮಗೆ ಸ್ವಲ್ಪ ಅಶ್ರದ್ಧೆ, ಯಾವುದೊಂದಕ್ಕೂ ಪೂಜೆ ಪುನಸ್ಕಾರ ಅಲ್ಲಿಂದ ಶುರುವಾಗಿ ಯಾವುದೊಂದಕ್ಕೂ ಆಲಸ್ಯ ಸೂಚಿಸ್ತಾ ಇದೆ. ಮತ್ತು ನಿದ್ರಾಹೀನತೆ, ನಿದ್ರೆಯಿಂದ ಸ್ವಲ್ಪ ಅಸಮಾಧಾನ ಇದು ಸೂಚಿಸ್ತಾ ಇದೆ. ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪ, ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ, ವಿಘ್ನಗಳು ಹೀಗಿದೆ. ಆದರೆ ಬುದ್ಧಿ ಚುರುಕಾಗಿದೆ. ಅಧ್ಯಯನ ಸಂಶೋಧನೆಗಳಿಗೇನು ಕೊರತೆ ಇಲ್ಲ. ಪ್ರಾರ್ಥನೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಬಂಧು ಉಪಕಾರ ತುಂಬ ಚೆನ್ನಾಗಿದೆ. ಆಮೇಲೆ ಕೃಷಿ ಅಥವಾ ಇನ್ಯಾವುದೋ ಒಂದು ಭೂ ಸಂಬಂಧಿ ವ್ಯವಹಾರಗಳು, ಚಟುವಟಿಕೆಗಳು ಇವುಗಳಿಗೆ ಸ್ವಲ್ಪ ಸಹಕಾರ ಸಿಗತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಸಂಗಾತಿಯಲ್ಲಿ ಆತ್ಮೀಯತೆ, ಅನ್ಯೋನ್ಯತೆ ಚೆನ್ನಾಗಿದೆ. ಈ ದಿವಸ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಈ ದಿವಸ ಬುದ್ಧಿ ಚುರುಕಾಗಿರುತ್ತದೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆ ಜಾಣ್ಮೆ, ಪ್ರಶಂಸೆ, ಗೌರವ ಇದು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸ್ವಲ್ಪ ಅಪಮಾನದ ಲಕ್ಷಣ ಇದೆ. ಸ್ತ್ರೀಯರಿಗೆ ಮತ್ತು ಸ್ತ್ರೀಯರ ನಡುವೆ ಈ ರೀತಿಯ ಸಾಧ್ಯತೆ, ಒಂದು ಸ್ವಲ್ಪ ಮನಸ್ಸಿಗೆ ಇನ್ಸಲ್ಟ್ ಆಗೋದು. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.